ಇನ್ನು ಬೆಂಗಳೂರಿನ ಪೀಣ್ಯ ಎಲಿವೇಟರ್ ಫ್ಲೈಓವರ್ನಲ್ಲಿ 4 ದಿನ ಬಂದ್ ಆಗುತ್ತೆ. ಇಂದಿನಿಂದ ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿರುವಂತದ್ದು. ಫ್ಲೈಓವರ್ ಸುರಕ್ಷತೆಗಾಗಿ ಲೋಡ್ ಟೆಸ್ಟಿಂಗ್ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಪೀಣ್ಯ ಎಲಿವೇಟರ್ ಫ್ಲೈಓವರ್ 4 ದಿನ ಬಂದ್ ಆಗುತ್ತೆ. ಇಂದಿನಿಂದ ಮೇ 8ರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕೇಬಲ್ ದುರಸ್ತಿ ಮತ್ತು ಅಂತಿಮ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಕೆನ್ನಮೆಟಲ್ನಿಂದ NRRN ಡೌನ್ ರ್ಯಾಪ್ವರೆಗೆ 2 ಮಾರ್ಗಗಳಲ್ಲಿ ವಾಹನ ಸಂಚಾರಕ್ಕೆ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಬಸ್, ಲಾರಿ ಹಾಗೂ ದ್ವಿಚಕ್ರ ವಾಹನಗಳಿಗೂ ಕೂಡ ಫ್ಲೈಓವರ್ನಲ್ಲಿ ಪ್ರವೇಶವಿಲ್ಲ. ಕಳೆದ ತಿಂಗಳು ನಡೀಬೇಕಾಗಿದ್ದಂತಹ ತಪಾಸಣೆ ಇಂದಿನಿಂದ ಆರಂಭ ಆಗುತ್ತೆ. ಗೊರಗುಂಟೆಪಾಳ್ಯ, ಜಾಲಹಳ್ಳಿ ಕ್ರಾಸ್ ಹಾಗೂ ಪೀಣ್ಯ ಜಂಕ್ಷನ್ 8ನೇ ಮೈಲಿ ದಾಸರಹಳ್ಳಿ ಮಾರ್ಗದಲ್ಲಿ ದಟ್ಟಣೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಫ್ಲೈಓವರ್ ಕೆಳಭಾಗದ ಹಾಗೂ ಸರ್ವಿಸ್ ರಸ್ತೆಯನ್ನು ಬಳಸೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸುವಂತೆ ಸಂಚಾರ ಪೊಲೀಸರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಳೆದ ತಿಂಗಳೇ ಆಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಇದೀಗ ಇಂದಿನಿಂದ ಮೇ 8ನೇ ತಾರೀಕಿನವರೆಗೂ ಕೂಡ ಫ್ಲೈಓವರ್ನ ಬಂದ್ ಮಾಡಿದ್ದಾರೆ. ಮೊದಲೇ ಗೊರಗುಂಟೆಪಾಳ್ಯ ಅಂತ ಅಂದ್ರೆ ಟ್ರಾಫಿಕ್ ಉದ್ದಕ್ಕೆ ನಿಂತ್ಕೊಳ್ತಾ ಇತ್ತು. ಇನ್ನು ಫ್ಲೈಓವರ್ನ ಬಂದ್ ಮಾಡಿದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ನೀವು ಕೂಡ. 2 ಮಾರ್ಗಗಳಲ್ಲಿ ವಾಹನ ಸಂಚಾರಕ್ಕೆ ಈಗ ಆಲ್ರೆಡಿ ಹೇಳಿದ್ದಾರೆ. ಆದರೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು.